ನಮಸ್ಕಾರ ವೀಕ್ಷಕರೇ. ಮೋದಿ ಸರ್ಕಾರ ವಕ್ಫ್ ತಿದ್ದುಪಡಿ ನಿಯಮ ತಂದಿದೆ. ಇನ್ನು ಮುಂದೆ ನಮ್ಮ ಜಾಗಗಳನ್ನೆಲ್ಲ ಯಾರ್ಯಾರೋ ಬಂದು ಕಬ್ಜಾ ಮಾಡೋದಿಲ್ಲ ಅಂತ ಖುಷಿಯಲ್ಲಿದ್ದವರಿಗೆಲ್ಲ ಸುಪ್ರೀಂ ಕೋರ್ಟ್ ಶಾಕ್ ಕೊಡ್ತಾ ಇದೆ. ವಕ್ಫ್ ತಿದ್ದುಪಡಿ ಆಕ್ಟ್ ನಲ್ಲಿ ಹಲವು ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ಸ್ಟೇ ತಂದಿದೆ. ಇದು ಮೋದಿ ಸರ್ಕಾರ ಈ ಕಾಯ್ದೆ ತಂದು ಪ್ರಯೋಜನ ಇಲ್ಲದ ಹಾಗೆ ಮಾಡಿದಂತೆ ಆಯ್ತಾ ಅನ್ನೋ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ತಡೆ ತಂದಿರೋ ವಿಚಾರಗಳಿಂದ ಏನೆಲ್ಲಾ ಸಮಸ್ಯೆ ಆಗ್ಬೋದು ಅನ್ನೋದರ ಬಗ್ಗೆ ಜನರು ಯೋಚಿಸುವಂತಾಗಿದೆ. ಇನ್ನೊಂದೆಡೆ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ಗೆ ಅಕ್ರಮವಾಗಿ ಜಾಗ ವಶಪಡಿಸಿಕೊಂಡ ಕೇಸ್ನಲ್ಲಿ ಹಿನ್ನಡೆ ಆಗಿದೆ. ಮತ್ತೊಂದೆಡೆ ಬಿಹಾರದಲ್ಲಿ ದೊಡ್ಡ ಹಂಗಾಮ ಸೃಷ್ಟಿಸಿದ್ದ ಎಸ್ಐಆರ್ ಪ್ರಕ್ರಿಯೆಯನ್ನ ದೇಶದಾದ್ಯಂತ ನಡೆಸಲು ಎಲೆಕ್ಷನ್ ಕಮಿಷನ್ ನಿರ್ಧಾರ ಕೈಗೊಂಡಿದೆ. ಇದರಿಂದ ಮುಂದೆ ದೇಶದಲ್ಲಿ ಯಾವ ರೀತಿಯ ಬದಲಾವಣೆ ಆಗಬಹುದು ಅನ್ನೋ ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೇವರು ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಮಾತೊಂದಿದೆ. ಈಗ ವಕ್ಫ್ ತಿದ್ದುಪಡಿ ಬಿಲ್ ವಿಚಾರದಲ್ಲಿ ಈ ಗಾದೆ ನೆನಪಾಗೋ ಹಾಗಾಗಿದೆ. ಒಂದ್ಸಲ ವಕ್ಫ್ ಬಿಲ್ ಜಾರಿಗೂ ಮುನ್ನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಬಿಲ್ ಜಾರಿ ಆಗೋದನ್ನ ತಡೆಯೋದಕ್ಕೆ ವಿಪಕ್ಷಗಳು ಒಂದಾಗಿದ್ವು. ಓಲೈಕೆ ಸಮುದಾಯವನ್ನ ಎತ್ತಿಕಟ್ಟೋ ಕೆಲಸ ನಡೆದ್ವು. ಅದಾದ ಬಳಿಕ ಹಾಗೋ ಹೀಗೋ ಬಿಲ್ ಟೇಬಲ್ ಆದ್ರೂ ಸದಸ್ಯ ಬಲ ಇಲ್ಲದೆ ಫೇಲ್ ಆಯ್ತು. ಮತ್ತೊಮ್ಮೆ ಮಂಡಿಸಿದಾಗ ಬಿಲ್ ಅಕ್ಸೆಪ್ಟ್ ಆದ್ರೂ ಅದನ್ನ ಜಾಯಿಂಟ್ ಕಮಿಟಿಗೆ ಕಳಿಸಲಾಯ್ತು. ಅಲ್ಲೂ ಅಪ್ರೂವಲ್ ಸಿಕ್ಕಿ ಮಂಡನೆಗೆ ಸಮಯ ಫಿಕ್ಸ್ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿ ಹಂಗೋ ಹಿಂಗೋ ಬಿಲ್ ಪಾಸ್ ಮಾಡಿ ಗೆದ್ದೇ ಬಿಟ್ವಿ ಅಂತ NDA ನಿಟ್ಟುಸಿರು ಬಿಡ್ತು. ಭಾರತೀಯರು ಕೂಡ ಸಂತಸ ಪಟ್ರು. ಆದ್ರೂ ಜನರನ್ನ ಎತ್ತಿಕಟ್ಟಿ ದಾಂಧಲೆ ಎಬ್ಬಿಸೋ ಕೆಲಸ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳ ಬಿಟ್ಟು ಬೇರೆಲ್ಲೂ ಅದು ಆಗ್ಲಿಲ್ಲ. ಆದ್ರೆ ಯಾಕೆ ಆಗ್ಲಿಲ್ಲ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಂತಾಗ್ತಾ ಇದೆ. ಮಹತ್ವದ ವಕ್ಫ್ ತಿದ್ದುಪಡಿ ಬಿಲ್ ಕುರಿತಂತೆ ಪ್ರಕರಣವೊಂದರ ವಿಚಾರಣೆ ವೇಳೆ ಹಲವು ರೀತಿಯ ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಅದರಲ್ಲಿ ಪ್ರಮುಖವಾಗಿ ಎಲ್ಲರಿಂದ ಚರ್ಚೆಗೆ ಒಳಗಾಗ್ತಾ ಇರೋದು ಸಮಸ್ಯೆಯಲ್ಲಿ ಇರುವ ಜಾಗಗಳನ್ನ ವಕ್ಫ್ ಬೋರ್ಡ್ ತಮ್ಮದು ಅಂತ ಘೋಷಿಸೋ ಹಾಗಿಲ್ಲ ಅನ್ನೋ ನಿಯಮಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರೋದು. ಅಂದ್ರೆ ಸಮಸ್ಯೆ ಇರ್ಲಿ ಇಲ್ಲದೆ ಇರ್ಲಿ ವಕ್ಫ್ ಬೋರ್ಡ್ ಯಾವ ಜಾಗವನ್ನ ಬೇಕಾದ್ರೂ ತಮ್ಮದು ಅಂತ ಹೇಳ್ಕೊಳ್ಬಹುದು ಅನ್ನೋದಕ್ಕೆ ಈ ಆದೇಶ ಪ್ರೇರೇಪಿಸ್ತಾ ಇದೆ. ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಇಡೀ ವಕ್ಫ್ ತಿದ್ದುಪಡಿ ಬಿಲ್ ನ ಪ್ರಮುಖ ಉದ್ದೇಶ ಅಥವಾ ಹೈಲೈಟ್ ಆಗಿದೆ ಈ ವಿಚಾರ. ಇದಕ್ಕೆ ಈಗ ತಡೆಯಾಜ್ಞೆ ಬಂತು ಅಂದ್ರೆ ಯಾವ ಪುರುಷಾರ್ಥಕ್ಕೆ ಬಿಲ್ ಅನ್ನ ಜಾರಿ ಮಾಡಿದ್ದು ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ. ಇದನ್ನ ಸ್ಟೇ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ ಏನಲ್ಲ. ಈ ನಿಯಮ ಬರ್ತಾ ಇದ್ದ ಹಾಗೆ ವ್ಯಾಜ್ಯದಲ್ಲಿರೋ ಭೂಮಿ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ಮಾಲೀಕರು ಅಷ್ಟು ಈಸಿಯಾಗಿ ಜಾಗ ನಮ್ಮ ಕೈತಪ್ಪಿ ಹೋಗೋದಿಲ್ಲ. ವಿಚಾರಣೆ ಚರ್ಚೆ ಬಳಿಕ ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ಇರೋದ್ರಿಂದ ತಾತ್ಕಾಲಿಕವಾಗಿ ಒಂದು ನೆಮ್ಮದಿ ಹುಟ್ಟಿತ್ತು. ಅಲ್ಲದೆ ನಮ್ಮ ಬಳಿ ಇರೋ ದಾಖಲೆಗಳಿಗೆ ಮನ್ನಣೆ ಸಿಕ್ಕಿ ಮುಂದೊಂದು ದಿನ ನಮ್ಮ ಜಾಗ ನಮ್ಮದೇ ಆಗಬಹುದು ಅನ್ನೋ ಭರವಸೆ ಬೇರೂರಿತ್ತು. ಆದ್ರೆ ಈಗ ಆ ಭರವಸೆಯ ಮೇಲೆ ಈ ಆದೇಶ ಹೊಡೆತ ಕೊಟ್ಟಂತಾಯ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ವ್ಯಕ್ತಿಯ ಬಳಿ ಇರೋ ಜಾಗ ಆದ್ರೆ ಕೊನೆ ಪಕ್ಷ ಅದು ಸಮಸ್ಯೆಯಲ್ಲಿರೋ ಕಾರಣ ಆ ಜಾಗದ ಮೇಲೆ ಒಂದು ಗುರುತು ಮೂಡಿರುತ್ತೆ. ಆದ್ರೆ ಸರ್ಕಾರಿ ಜಾಗಗಳ ಕತೆ ಏನು? ಸರ್ಕಾರಿ ಕೆಲಸಗಳು ಯಾವ ಸ್ಪೀಡ್ ನಲ್ಲಿ ಆಗುತ್ತೆ ಅನ್ನೋದು ಜನರಿಗೆ ಹೊಸದಾಗಿ ಹೇಳಬೇಕಿಲ್ಲ. ಅಷ್ಟರಲ್ಲಿ ಈ ಜಾಗಗಳನ್ನೆಲ್ಲ ಈಸಿಯಾಗಿ ವಶಪಡಿಸಿಕೊಳ್ಳೋದಕ್ಕೆ ಈ ಆದೇಶ ದಾರಿ ಮಾಡಿ ಕೊಡ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದು ವಿಚಾರ ಅಂದ್ರೆ ವಕ್ಫ್ ಬೋರ್ಡ್ ನಿಂದಾಗಿ ಈಗಾಗಲೇ ಭಾರತದ ಪ್ರಮುಖ ದೇವಾಲಯಗಳು ಹಾಗೂ ಐತಿಹಾಸಿಕ ಸ್ಥಳಗಳೆಲ್ಲ ಸಮಸ್ಯೆಗೆ ಸಿಲುಕಿವೆ. ಅವುಗಳ ಕತೆ ಏನಾಗ್ಬೋದು ಅನ್ನೋದು. ಈ ಹಿಂದೆ ಅಂದ್ರೆ ಕಾಯ್ದೆ ಜಾರಿ ಆಗೋದಕ್ಕೂ ಮುನ್ನ ಚರ್ಚೆ ಆಗ್ತಾ ಇದ್ದ ವೇಳೆ ಸ್ಫೋಟಕ ವಿಚಾರಗಳೆಲ್ಲ ಒಂದೊಂದಾಗಿ ಹೊರಬಂದಿದ್ವು. ಅದರಲ್ಲಿ ಬೆಂಗಳೂರಿನ ವಿಧಾನಸೌಧ ಕೂಡ ವಕ್ಫ್ ಜಾಗದಲ್ಲೇ ಇರೋದು ಅಂತ ಮೌಲ್ವಿಯೊಬ್ಬರು ಕ್ಲೇಮ್ ಮಾಡಿದ್ದು ಈಗಲೂ ಹುಡುಕಿದ್ರೆ ಸಿಗುತ್ತೆ. ಜನ ವಿರೋಧಿಗಳಿರೋ ವಿಧಾನಸೌಧವನ್ನ ಬೇಕಾದ್ರೆ ವಕ್ಫ್ ಬೋರ್ಡ್ ಇಟ್ಕೊಳ್ಳಲಿ, ಪರವಾಗಿಲ್ಲ. ಆದ್ರೆ ತಮಿಳುನಾಡು ಸೇರಿದಂತೆ ಎಷ್ಟೋ ಕಡೆಗಳಲ್ಲಿ ಹಳ್ಳಿಗಳನ್ನೇ ನಮ್ಮದು ಅಂತ ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾ ಇದೆ. ಉತ್ತರ ಭಾರತದ ಕೆಲ ಪ್ರದೇಶಗಳಲ್ಲಿ ಈ ಜಾಗ ನಮ್ಮದು, ನೀವು ಇಲ್ಲಿ ಇರಬಾರದು ಅಂತ ಮೂಲ ನಿವಾಸಿಗಳ ಮೇಲೆ ಧಮಕಿ ಹಾಕಿರೋ ಬಗ್ಗೆ ವರದಿಗಳಾಗಿವೆ. ಹೀಗಿರುವಾಗ ಈ ಸ್ಟೇ ತಂದಿರೋದು ಅನುಕೂಲ ಮಾಡಿಕೊಟ್ಟ ಹಾಗಾಯ್ತಾ ಅಂತ ಜನರಿಗೆ ಅನ್ನಿಸ್ತಾ ಇದೆ. ಮುಂದೊಂದು ದಿನ ನ್ಯಾಯಾಲಯ ಈ ಸ್ಟೇಯನ್ನ ತೆಗೆಯಬಹುದು ಅಥವಾ ತೆಗೆಯದೇ ಇರಬಹುದು. ಆದ್ರೆ ಅಷ್ಟರಲ್ಲೇ ಆ ಜಾಗವನ್ನ ಉಳಿಸ್ಕೊಳ್ಳೋದಕ್ಕೆ ನಕಲಿ ದಾಖಲೆಗಳನ್ನ ಸೃಷ್ಟಿಸೋ ಕೆಲಸ ಆಗುತ್ತೆ ಅಂದ್ರೆ ಭಾರತೀಯರಿಗೆ ಅನ್ಯಾಯ ಆದಂತೆ ಆಗೋದಿಲ್ವಾ ಅನ್ನೋದು ಜನರ ಪ್ರಶ್ನೆ. ಏನು ಇದಿಷ್ಟೇ ಅಲ್ಲದೆ ಇದರ ಜೊತೆಗೆ ಇನ್ನೂ ಒಂದಿಷ್ಟು ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ಸ್ಟೇ ತಂದಿದೆ. ಒಂದು ವಕ್ಫ್ ಬೋರ್ಡ್ ಸ್ಥಾಪನೆ ಮಾಡಬೇಕು ಅಂದ್ರೆ ಆ ವ್ಯಕ್ತಿ ಅಥವಾ ಗುಂಪು ಕನಿಷ್ಠ 5 ವರ್ಷಗಳ ಕಾಲ ಇಸ್ಲಾಂ ಅನ್ನ ಪ್ರಾಕ್ಟೀಸ್ ಮಾಡಿರ್ಬೇಕು ಅನ್ನೋ ನಿಯಮ ಇತ್ತು. ವಕ್ಫ್ ಬೋರ್ಡ್ ಸ್ಥಾಪನೆ ಅವಕಾಶ ಮಿಸ್ಯೂಸ್ ಆಗಬಾರದು ಅನ್ನೋ ಕಾರಣಕ್ಕೆ ಈ ನಿಯಮವನ್ನ ತರಲಾಗಿತ್ತು. ಆದ್ರೆ ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇನ್ನು ವಕ್ಫ್ ಬೋರ್ಡ್ ಕೆಲಸ ಕಾರ್ಯಗಳ ಪಾರದರ್ಶಕತೆ ಸಲುವಾಗಿ ಪ್ರತಿ ಬೋರ್ಡ್ ನಲ್ಲಿ ಇಂತಿಷ್ಟು ಮುಸ್ಲಿಮೇತರರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಆ ಸಂಖ್ಯೆಯನ್ನ ಸುಪ್ರೀಂ ಕೋರ್ಟ್ 3ಕ್ಕೆ ತಗ್ಗಿಸಿದ್ದು 4ಕ್ಕಿಂತ ಜಾಸ್ತಿ ಆಗಬಾರದು ಅಂತ ಸೂಚನೆ ಕೊಟ್ಟಿದೆ. ಇನ್ನು ಒಂದು ವೇಳೆ ಯಾವ್ದಾದ್ರೂ ಜಾಗದಲ್ಲಿ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸೋ ಜವಾಬ್ದಾರಿ ಕಲೆಕ್ಟರ್ ಮೇಲೆ ಇರ್ತಾ ಇತ್ತು. ಈಗ ಅದರ ಬದಲಿಗೆ ಟ್ರಿಬ್ಯುನಲ್ಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಇದೆಲ್ಲವನ್ನ ನೋಡಿದ್ಮೇಲೆ ಜನರು ಕೇಳ್ತಾ ಇರೋದು ಬಿಲ್ ಹೇಳೋದೇ ಒಂದು, ಕೊನೆಗೆ ಆಗೋದೇ ಒಂದು ಅನ್ನೋದಾದ್ರೆ ಈ ದೇಶದಲ್ಲಿರೋ ಸಮಸ್ಯೆಗಳಿಗೆ ಕೊನೆ ಅನ್ನೋದೇ ಇಲ್ವಾ ಅನ್ನೋದು.
ಮೇಲ್ಮನೆ ಹಾಗೂ ಕೆಳಮನೆಯಲ್ಲಿ ಒಂದು ಬಿಲ್ ಪಾಸ್ ಆಗ್ತಾ ಇದೆ ಅಂದ್ರೆ ಅದು ಎಲ್ಲಾ ರೀತಿಯಲ್ಲಿ ವಿಮರ್ಶೆಯಾಗಿ ಜನರು ಆಯ್ಕೆ ಮಾಡಿದ ನಾಯಕರ ಮೂಲಕ ಜನಪರವಾಗಿ ಬರ್ತಾ ಇದೆ ಅಂತ ಅರ್ಥ. ಆದ್ರೆ ಸುಪ್ರೀಂ ಅಂಗಳಕ್ಕೆ ಹೋಗ್ತಾ ಇದ್ದ ಹಾಗೆ ಎಲ್ಲವೂ ಉಲ್ಟಾ ಆಗುತ್ತಲ್ಲ ಅನ್ನೋದು ಜನರ ಆತಂಕ ಹಾಗೂ ಬೇಸರ. ಇನ್ನು ಅತ್ತ ಮಾಜಿ ಕ್ರಿಕೆಟಿಗ ಹಾಗೂ ತೃಣಮೂಲ ಕಾಂಗ್ರೆಸ್ ಎಂಪಿ ಯೂಸಫ್ ಪಠಾಣ್ ಗುಜರಾತ್ನ ವಡೋದರಾದಲ್ಲಿ ಜಾಗವನ್ನ ಕಬ್ಜಾ ಮಾಡಿದ್ರು. ಈ ಸಂಬಂಧ ವಡೋದರಾ ಮುನ್ಸಿಪಲ್ ಪಠಾಣ್ಗೆ ನೋಟಿಸ್ ಕೊಟ್ಟಿತ್ತು. ಆದ್ರೆ ಅದನ್ನ ಪಾಲಿಸಿದ ಪಠಾಣ್ ಹೈಕೋರ್ಟ್ಗೆ ಹೋಗಿ ಸವಾಲ್ ಹಾಕಿದ್ರು. ವಿಚಾರಣೆ ವೇಳೆ ಪಠಾಣ್ಗೆ ಕ್ಲಾಸ್ ತೆಗೆದುಕೊಂಡಿರೋ ಹೈಕೋರ್ಟ್ ಸೆಲೆಬ್ರಿಟಿ ಅಂದ ತಕ್ಷಣ ನಿಮಗೆ ಸ್ಪೆಷಲ್ ಕಾನೂನು ಇಲ್ಲ ಅಂತ ಚಾಟಿ ಬೀಸಿದೆ. ಇದೆಲ್ಲದರ ನಡುವೆ ಇತ್ತ ಎಲೆಕ್ಷನ್ ಕಮಿಷನ್ ಮಹತ್ವದ ನಿರ್ಧಾರವೊಂದನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದೆ. ಬಿಹಾರ ಬೆನ್ನಲ್ಲೇ ಇಡೀ ದೇಶದಾದ್ಯಂತ ಎಸ್ಐಆರ್ ಪ್ರಕ್ರಿಯೆಯನ್ನ ನಡೆಸೋದಕ್ಕೆ ಎಲೆಕ್ಷನ್ ಕಮಿಷನ್ ನಿರ್ಧಾರ ಮಾಡಿದೆ. ಅಕ್ಟೋಬರ್ ಆರಂಭದಲ್ಲಿ ಇದನ್ನ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ ಸೆಪ್ಟೆಂಬರ್ 30ರ ಒಳಗೆ ಎಲ್ಲಾ ಕಡೆಗಳಲ್ಲಿ ಬಿಎಲ್ಒ ಟ್ರೈನಿಂಗ್ ಮುಗಿಸೋದಕ್ಕೆ ಸೂಚನೆ ನೀಡಲಾಗಿದ್ದು, ಕನ್ಫರ್ಮೇಶನ್ ಸಿಗ್ತಾ ಇದ್ದ ಹಾಗೆ ಅಧಿಕೃತ ಅನೌನ್ಸ್ಮೆಂಟ್ ಮಾಡಲಾಗುತ್ತೆ. 2026ರ ಹೊತ್ತಿಗೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಪ್ರಕ್ರಿಯೆ ಮುಗಿಸೋ ಸಾಧ್ಯತೆ ಇದೆ. ಇನ್ನು ಇದಕ್ಕೆ ಯಾರ ಕಡೆಯಿಂದ ಆಕ್ಷೇಪ ಬರುತ್ತೆ ಅನ್ನೋದನ್ನ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ವಿಪಕ್ಷಗಳೆಲ್ಲವೂ ಒಕ್ಕೊರಲಿನಿಂದ ಇದನ್ನ ವಿರೋಧಿಸುವುದಕ್ಕೆ ಬಂದೇ ಬರುತ್ತವೆ. ಆದ್ರೆ ಯಾರು ಮೊದಲು ಅಥವಾ ಜೋರಾಗಿ ದನಿ ಏರಿಸ್ತಾರೋ ಖಂಡಿತವಾಗ್ಲೂ ಅವರ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ನಕಲಿ ವೋಟ್ ಇರೋದು ಗ್ಯಾರಂಟಿ ಅನ್ನೋದು ಜನಸಾಮಾನ್ಯರ ಅನಿಸಿಕೆ. ಅಂದುಕೊಂಡಂತೆ ಈ ಪ್ರಕ್ರಿಯೆ ಎಲ್ಲಾ ಕಡೆ ಮುಗಿದ್ರೆ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಇದರ ಎಫೆಕ್ಟ್ ಗೊತ್ತಾಗಲಿದೆ. ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನಲ್ಲಿ ಎಫೆಕ್ಟ್ ಗೊತ್ತಾಗುತ್ತೆ. ಆದ್ರಿಂದ ಇದನ್ನ ವಿರೋಧಿಸೋದಕ್ಕೆ ಜನರನ್ನ ಹೇಗೆ ರೊಚ್ಚಿಗೆಬ್ಬಿಸ್ತಾರೆ ಅನ್ನೋದು ಕುತೂಹಲಕರವಾದ ಪ್ರಶ್ನೆ. ಅಂದಹಾಗೆ ಬಿಹಾರದಲ್ಲಿ ಕಾಂಗ್ರೆಸ್ನ ಎಲ್ಲಾ ಆರೋಪ ಸುಳ್ಳಾಗಿವೆ ಅನ್ನೋದು ವಾಸ್ತವ. ಇಷ್ಟಾಗಿಯೂ ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇರೋ ಪ್ರಮುಖ ಆರೋಪ ಬಡವರ ವೋಟನ್ನ ಕಿತ್ತು ಹಾಕೋ ಕೆಲಸ ಆಗ್ತಾ ಇದೆ ಅನ್ನೋದು. ಈ ಆರೋಪವೇ ನಾನ್ಸೆನ್ಸ್ ಅನ್ನೋದಕ್ಕೆ ಕಾರಣ ಏನು ಅಂತ ವಿವರಿಸ್ತೀವಿ. ನಾಳೆ ಈ ಪ್ರಕ್ರಿಯೆ ಕರ್ನಾಟಕದಲ್ಲಿ ನಡೀತು ಅಂತ ಅನ್ಕೊಳ್ಳಿ. ನಕಲಿ ವೋಟ್ಗಳನ್ನ ಕಿತ್ತು ಹಾಕ್ತಾರೆ, ಅಸಲಿಗಳಿಗೆ ತಲೆ ಬಿಸಿ ಇರೋದಿಲ್ಲ. ಒಂದು ವೇಳೆ ಅಸಲಿ ವ್ಯಕ್ತಿ ಹೆಸರು ಡಿಲೀಟ್ ಆದ್ರೆ ಏನ್ ಮಾಡ್ಬೇಕು? ನನ್ನ ಹೆಸರು ಡಿಲೀಟ್ ಆಗಿದೆ ಅಂತ ಅದನ್ನ ಸಂಬಂಧಪಟ್ಟವರಿಗೆ ಕಂಪ್ಲೇಂಟ್ ಮಾಡಿ ಸರಿಪಡಿಸಿಕೊಳ್ಬಹುದು. ಯಾಕೆ ಡಿಲೀಟ್ ಆಗಿತ್ತು ಅನ್ನೋದಕ್ಕೆ ಕಾರಣವನ್ನು ತಿಳಿಯಬಹುದು. ಇಲ್ಲ ಅಂದ್ರೆ ನೇರವಾಗಿ ಮಾಧ್ಯಮದ ಮುಂದೆ ಬಂದು ನನ್ನ ವೋಟ್ ಡಿಲೀಟ್ ಆಗಿದೆ ಅಂದ್ರೆ ಖಂಡಿತ ಎಲೆಕ್ಷನ್ ಕಮಿಷನ್ ಆತ ಯಾರು ಅನ್ನೋದನ್ನ ಹುಡುಕಿ ಒಂದು ವೇಳೆ ತಪ್ಪಾಗಿದ್ರೆ ಸರಿಪಡಿಸಿ ಕೊಡುತ್ತೆ. ಇಷ್ಟು ಈಸಿ ಇರೋ ಪ್ರಕ್ರಿಯೆಯನ್ನ ವಿರೋಧಿಸೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರ ಏಕೈಕ ಪ್ರಶ್ನೆ. ಬಿಹಾರ ಒಂದರಲ್ಲೇ 65 ಲಕ್ಷ ನಕಲಿ ವೋಟ್ ಎಂದಾಗ ಇಡೀ ದೇಶದಲ್ಲಿ ಎಷ್ಟು ಕೋಟಿ ನಕಲಿಗಳು ನಮ್ಮ ನಿಮ್ಮ ನಡುವೆ ಇದ್ವು ಅನ್ನೋದು ಈ ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಗೊತ್ತಾಗುತ್ತೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.